ಮಳವಳ್ಳಿ ತಾಲೂಕಿನ ಭೀಮನಹಳ್ಳಿಯಲ್ಲಿ ನಡೆದ ಮಹೇಶ್ ಕೊಲೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿದ್ದ ಸಿದ್ದರಾಜು ಎಂಬಾತನನ್ನು ಪೊಲೀಸರು ಸ್ಥಳ ಮಹಜರು ವೇಳೆ ಗುಂಡು ಹಾರಿಸಿ ವಶಕ್ಕೆ ಪಡೆದ ಘಟನೆ ಇದೀಗ ಚರ್ಚೆಗೆ ಕಾರಣವಾಗಿದೆ. ಕೊಲೆ ಪ್ರಕರಣದ ಪ್ರಮುಖ ಆರೋಪಿಗಳಲ್ಲಿ ಒಬ್ಬನಾದ ಸಿದ್ದರಾಜು ಅಲಿಯಾಸ್ ಸೀಸರ್ ಸಿದ್ದು ಪ್ರಕರಣದ ಸ್ಥಳ ಮಹಜರು ವೇಳೆ ಪೊಲೀಸರ ಕಣ್ಗಾವಲಿನಿಂದ ತಪ್ಪಿಸಿಕೊಳ್ಳಲು ಯತ್ನಿಸಿದ್ದಾನೆ ಎಂದು ತಿಳಿದು ಬಂದಿದೆ. ಈ ಘಟನೆ ಸಮೀಪದ ಡಿ ಹಲಸಹಳ್ಳಿ ಬಳಿಯ ಶ್ರೀ ಸಾಯಿಬಾಬಾ ದೇವಸ್ಥಾನದ ಬಳಿ ನಡೆದಿದೆ. ಈ ವೇಳೆ ಕಿರುಗಾವಲು ಪೊಲೀಸ್ ಠಾಣೆಯ ಪಿಎಸ್ಐ ಡಿ ರವಿಕುಮಾರ್ ಅವರು ತಕ್ಷಣ ಕಾರ್ಯಪ್ರವೃತ್ತರಾಗಿದ್ದು ಆರೋಪಿ ಸಿದ್ದರಾಜುವಿನ ಕಾಲಿಗೆ ಗುಂಡು ಹಾರಿಸಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಘಟನೆಯ ವಿವರಗಳ ಪ್ರಕಾರ ಮಹಿಳೆಗೆ ಮೆಸೇಜ್ ಮಾಡುತ್ತಿದ್ದ ಎಂಬ ಕಾರಣಕ್ಕೆ ಮಹೇಶ್ನನ್ನು 4 ಆರೋಪಿಗಳು ಚಾಕುವಿನಿಂದ ಇರಿದು ದೊಣ್ಣೆಗಳಿಂದ ಹಲ್ಲೆ ನಡೆಸಿ ಕೊಲೆ ಮಾಡಿದ್ದರು. ಈ ಪ್ರಕರಣದಲ್ಲಿ ರೌಡಿ ಶೀಟರ್ ಸಿದ್ದರಾಜು, ರಾಜೇಶ್ ಸೇರಿದಂತೆ 4ರನ್ನು ಪೊಲೀಸರು ಈಗಾಗಲೇ ಬಂಧಿಸಿದ್ದರು. ಕೃತ್ಯಕ್ಕೆ ಬಳಸಿದ ಚಾಕುವನ್ನು ವಶಪಡಿಸಿಕೊಳ್ಳಲು ಆರೋಪಿಗಳನ್ನ ಸ್ಥಳಕ್ಕೆ ಕರೆದುಕೊಂಡು ಹೋಗಲಾಗಿತ್ತು. ಇದೇ ವೇಳೆ ಆರೋಪಿ ಸಿದ್ದರಾಜು ಪೊಲೀಸ್ ಮುಖ್ಯ ಪೇದೆ ಪ್ರಭುಸ್ವಾಮಿ ಅವರ ಮೇಲೆ ಚಾಕುವಿನಿಂದ ಹಲ್ಲೆ ನಡೆಸಿ ಪರಾರಿಯಾಗಲು ಯತ್ನಿಸಿದ್ದಾನೆ ಎಂಬ ಮಾಹಿತಿ ಕೂಡ ಬಂದಿದೆ. ಈ ಪರಿಸ್ಥಿತಿಯಲ್ಲಿ ಪಿಎಸ್ಐ ಡಿ ರವಿಕುಮಾರ್ ಅವರು ಆರೋಪಿ ಕಾಲಿಗೆ ಗುಂಡು ಹಾರಿಸಿ ಪೊಲೀಸ್ ಮೂಲಗಳು ತಿಳಿಸಿವೆ. ಆರೋಪಿಯನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಪ್ರಕರಣದ ಮುಂದಿನ ತನಿಖೆ ನಡೆಯುತ್ತಿದೆ. ಒಂದು ಕಿರುಗಾವಲು ಪೊಲೀಸ್ ಠಾಣೆಯಲ್ಲಿ ಮೊಕದ್ದಮೆ ಸಂಖ್ಯೆ 114/26ನಲ್ಲಿ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿರುತ್ತೆ. ಇದಕ್ಕಾಗಿ ತನಿಖಾ ತಂಡವನ್ನು ರಚಿಸಿ ಅಕ್ಯೂಸ್ಡ್ ಅರೆಸ್ಟ್ಗೋಸ್ಕರ ಒಂದು ತನಿಖಾ ತಂಡವನ್ನು ರಚಿಸಲಾಗಿತ್ತು. ನಿನ್ನೆ ದಿವಸ ಅಕ್ಯೂಸ್ಡ್ ಸೆಕ್ಯೂರ್ ಮಾಡಿ ಅವ್ರಿಗೆ ಒಂದು ಕಾನೂನಾತ್ಮಕ ಒಂದು ಪ್ರೊಸೀಜರ್ನ ಅನುಸರಿಸಿ ನಂತರ ಇವತ್ತು ಮಾಜರ್ಗಾಗಿ ಕರೆದುಕೊಂಡೋಗಿರ್ತಾರೆ. ಮಾಜರಾಗಿದ್ದ ನಂತರ ಅವರು ನಮ್ಮ ಹೆಡ್ ಕಾನ್ಸ್ಟೇಬಲ್ ಪ್ರಭುಸ್ವಾಮಿ ಅವರಿಗೆ ಅವರು ಅಟ್ಯಾಕ್ ಮಾಡಿ ಅಸಾಲ್ಟ್ ಮಾಡಿರ್ತಾರೆ. ಅವಾಗ ತಪ್ಪಿಸ್ಕೊಂಡು ಓಡಲಿಕ್ಕೆ ಪ್ರಯತ್ನ ಪಡ್ತಾರೆ. ನಮ್ಮ ಆಫೀಸರ್ ಸಹ ಅಲ್ಲಿದ್ದು ಅವ್ರಿಗೆ ಎಚ್ಚರಿಕೆ ನೀಡಿ ಒಂದು ಏರ್ಫೇರ್ ಸಹ ಮಾಡಿರ್ತಾರೆ. ಆದರೂ ಸಹ ಅವರು ಅಲ್ಲಿ ಸ್ಟಾಪ್ ಆಗಲ್ಲ. ನಮ್ಮ ಹೆಡ್ ಕಾನ್ಸ್ಟೇಬಲ್ಗೆ ಅಸಾಲ್ಟ್ ಮಾಡಿದ್ದಾರೆ. ಆತ್ಮರಕ್ಷಣೆಗಾಗಿ ಒಂದು ಸುತ್ತು ಗುಂಡನ್ನು ಹಾರಿಸಿದ್ದಾರೆ. ಬಲಗಾಲಿಗೆ ಅವ್ರಿಗೂ ಪೆಟ್ಟಾಗಿದೆ, ನಮ್ಮ ಹೆಡ್ ಕಾನ್ಸ್ಟೇಬಲ್ ಅವ್ರಿಗೂ ಪೆಟ್ಟಾಗಿದೆ. ಇಬ್ಬರೂ ಸಹ ಅಕ್ಯೂಸ್ಡು ಮತ್ತು ನಮ್ಮ ಹೆಡ್ ಕಾನ್ಸ್ಟೇಬಲ್ ಇಬ್ಬರೂ ಸಹ ಚಿಕಿತ್ಸೆ ಪಡೀತಾ ಇದ್ದಾರೆ. ಈಗ ಶೂಟೌಟ್ ಆಗಿದೆಯಲ್ಲ, ಆ ವ್ಯಕ್ತಿ ಹಿನ್ನೆಲೆ ಅವರು ಸಿದ್ದರಾಜು ಅಲಿಯಾಸ್ ಸಿದ್ದು ಅಂತೇಳಿ ಇವರು ಇದರಲ್ಲಿ ಬೆಂಗಳೂರು ರಾಮನಗರ ಅಲ್ಲೆಲ್ಲ ಈ ಸೀಜರ್ ಮಾಡ್ತಾರೆ, ಕಾರು ರಿಕವರಿ ಸೀಜರ್ ಮಾಡ್ತಾರಲ್ಲ, ಆ ಕೆಲಸ ವೃತ್ತಿ ಮಾಡ್ತಿರ್ತಾರೆ. ಅದಕ್ಕಾಗಿ ಅವ್ರನ್ನ ಸಿದ್ದರಾಜು ಅಲಿಯಾಸ್ ಸಿದ್ದು ಅಂತ ಹೇಳಿ ಕರೀತಾರೆ. ಇವರು ರಾಮನಗರದಲ್ಲಿ ಐಜೂರು ಪೊಲೀಸ್ ಠಾಣೆಯಲ್ಲಿ ರೌಡಿ ಶೀಟರ್ ಸಹ ಆಗಿರ್ತಾರೆ. ಇವ್ರಿಗೆ ಒಂದು 6 ಕೇಸ್ ಪ್ರೀವಿಯಸ್ಲಿ ಒಂದು 6 ಕೇಸ್ ರಿಜಿಸ್ಟರ್ ಆಗಿದೆ ಇವ್ರ ಮೇಲೆ. ಇದು ಸೇರಿ 7ನೇ ಕೇಸ್ ಪ್ರಕರಣ ದಾಖಲಾಗಿರುತ್ತೆ ಇವ್ರ ಮೇಲೆ. ಇವರು ರೌಡಿ ಶೀಟರ್ ರಾಮನಗರ ಜಿಲ್ಲೆಯಲ್ಲಿ. ಮೂಲತಃ ಅವರು ಇಲ್ಲಿನವರು, ಆದರೆ ಯಾವಾಗಾದರೂ ಅಪರೂಪಕ್ಕೆ ಬಂದು ಹೋಗ್ತಾ ಇರ್ತಾರೆ. ಸುಮಾರು 10 ವರ್ಷದಿಂದ ಇವರು ರಾಮನಗರ ಜಿಲ್ಲೆಯಲ್ಲಿ ಇಲ್ಲ, ಅದೆಲ್ಲ ಮುಂದಿನ ತನಿಖೆಯಿಂದ ತಿಳಿಬೇಕಾಗಿದೆ. ಈಗ ಅಕ್ಯೂಸ್ಡ್ ನಮ್ಮ ಈ ಮರ್ಡರ್ ಕೇಸಲ್ಲಿ ಇವರು A1 ಅಕ್ಯೂಸ್ಡ್ ಆಗಿರ್ತಾರೆ.